ನಮಸ್ಕಾರ. ಕರ್ಕಾಟಕ ರಾಶಿಯವಳು ಅಂದ್ರೆ ತುಂಬಾನೇ ಸಾಫ್ಟ್, ಸಣ್ಣ ಪುಟ್ಟ ವಿಚಾರಕ್ಕೂ ಕಣ್ಣೀರಾಗ್ತಾರೆ, ಅತಿಯಾದ ಭಾವಜೀವಿಗಳು ಅಂತ ನೀವು ಅನ್ಕೊಂಡಿದ್ರೆ ದಯವಿಟ್ಟು ಆ ಭ್ರಮೆಯಿಂದ ಈಗ್ಲೇ ಹೊರಬನ್ನಿ. ಯಾಕಂದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಬಿಚ್ಚಿಡ್ತಿರೋ ಸತ್ಯ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಆ ಮೃದುವಾದ ಹೊರಮೈಯ ಹಿಂದೆ ಜಗತ್ತಿಗೆ ಗೊತ್ತಿಲ್ಲದ ಒಂದು ಭಯಾನಕ ಒಳಶಕ್ತಿ ಅಡಗಿದೆ. ಅವರು ಕೇವಲ ಅಳುವವರಲ್ಲ, ಬದಲಾಗಿ ತಮ್ಮವರನ್ನು ಪ್ರಾಣ ಕೊಟ್ಟಾದ್ರೂ ಕಾಯುವ ರಕ್ಷಕರು. ಅವರ ಕಣ್ಣುಗಳನ್ನು ನೀವು ಯಾವತ್ತಾದ್ರೂ ಆಳವಾಗಿ ಗಮನಿಸಿದ್ದೀರಾ? ಅಲ್ಲಿ ಒಂದು ರೀತಿಯ ನಿಗೂಢವಾದ, ವಿಚಿತ್ರವಾದ ಹೊಳಪು ಕಾಣುತ್ತೆ. ಆದರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಅವರ ಆಳವಾದ ಮೌನದ ಹಿಂದೆ ಯಾರಿಗೂ ಊಹಿಸಲಾಗದ ಅಗಾಧವಾದ ಶಕ್ತಿಯಿದೆ. ಇವರು ಬರೀ ಭಾವಜೀವಿಗಳೇ ಅಥವಾ ಗುಪ್ತ ಯೋಧರೇ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ದೈನಂದಿನ ಜೀವನದಲ್ಲಿ ಈ ರಾಶಿಯವರನ್ನು ಹೇಗೆ ನಿಭಾಯಿಸಬೇಕು ಮತ್ತು ಅವರ ಜೊತೆ ಕೇವಲ ಆಟವಾಡಲು ಏಕೆ ಪ್ರಯತ್ನಿಸಬಾರದು ಎನ್ನುವ ಆಘಾತಕಾರಿ ಸತ್ಯಗಳು ಈ ವಿಶ್ಲೇಷಣೆಯ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಹೊರಗಿನ ಲೋಕಕ್ಕೆ ಕರ್ಕಾಟಕ ರಾಶಿಯವರು ಚಂದ್ರನಿಂದ ಆಳಲ್ಪಡುವ ಅತ್ಯಂತ ಶಾಂತ ಜೀವಿಗಳಂತೆ ಕಾಣ್ತಾರೆ. ಆದ್ರೆ ಇಲ್ಲಿಯೇ ನಿಜವಾದ ಸತ್ಯ ಶುರುವಾಗೋದು. ಇವರ ವೃತ್ತಿ ಜೀವನವನ್ನ ಅಂದ್ರೆ ಕರಿಯರ್ ಅನ್ನ ಕಂಟ್ರೋಲ್ ಮಾಡೋದು ಸಾಕ್ಷಾತ್ ಗ್ರಹಗಳ ಸೇನಾಧಿಪತಿ ಮಂಗಳ. ಈ ಚಂದ್ರ ಮತ್ತು ಮಂಗಳನ ಕಾಂಬಿನೇಷನ್ ಇದೆಯಲ್ಲ, ಅದು ಇವರಿಗೆ ಒಂದು ರೀತಿಯ ಮ್ಯಾಜಿಕಲ್ ಪವರ್ ಕೊಡುತ್ತೆ. ಅದೇ ಇವರ ಇಂಟ್ಯೂಷನ್ ಅಂದ್ರೆ ಅತೀಂದ್ರಿಯ ಶಕ್ತಿ. ಎದುರಿಗಿರುವರು ಎಷ್ಟೇ ದೊಡ್ಡ ನಾಟಕ ಆಡ್ತಿದ್ರೂ ಇವರು ಕ್ಷಣಾರ್ಧದಲ್ಲಿ ಆ ಸುಳ್ಳನ್ನ ಪತ್ತೆ ಹಚ್ಚಿಬಿಡ್ತಾರೆ. ಯಾರಾದ್ರೂ ಇವರ ಹತ್ರ ಸುಳ್ಳು ಹೇಳಿದಾಗ ಇವರು ತಕ್ಷಣವೇ ರೇಗಾಡೋದಿಲ್ಲ ಅಥವಾ ಜಗಳಕ್ಕೆ ಹೋಗೋದಿಲ್ಲ. ಚಂದ್ರ ಹೇಗೆ ಸಮುದ್ರದ ಅಲೆಗಳನ್ನ ಕಂಟ್ರೋಲ್ ಮಾಡ್ತಾನೋ ಹಾಗೆ ಇವರು ಇತರರ ಮನಸ್ಸಿನ ಅಲೆಗಳನ್ನ ಬಹಳ ನಿಖರವಾಗಿ ಅಳೆದುಬಿಡ್ತಾರೆ. ಎದುರಾಳಿ ತನ್ಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಇವರು ಸೈಲೆಂಟಾಗಿ ತಮ್ಮ ಆ ಗಟ್ಟಿಯಾದ ಕವಚದೊಳಗೆ ಅಂದ್ರೆ ಆ ಶೆಲ್ ಒಳಗೆ ಹೋಗ್ಬಿಡ್ತಾರೆ. ಅಲ್ಲಿ ಮೌನವಾಗಿ ಕೂತು ಅವರು ಹಾಕುವ ಮುಂದಿನ ಲೆಕ್ಕಾಚಾರ ಎದುರಾಳಿಯ ಕಲ್ಪನೆಗೂ ನಿಲ್ಕೋದಿಲ್ಲ. ಇನ್ನು ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ ಇವರು ಕೇವಲ ಕೆಲಸ ಮಾಡೋರಲ್ಲ. ವೃತ್ತಿಜೀವನ ಅನ್ನೋದು ಇವರಿಗೆ ಒಂದು ರಣರಂಗ. 10ನೇ ಮನೆಯನ್ನು ಮಂಗಳನು ಆಳೋದರಿಂದ ಇವರ ರಕ್ತದಲ್ಲೇ ಆ ಗೆಲ್ಲಲೇ ಬೇಕು ಅನ್ನೋ ಛಲ ಇರುತ್ತೆ. ನಮ್ಮ MS ಧೋನಿ ಅವರನ್ನೊಮ್ಮೆ ನೆನ್ಪಿಸ್ಕೊಳ್ಳಿ. ಹೊರಗಡೆ ಎಷ್ಟೊಂದು ಶಾಂತ, ಆದರೆ ಒಳಗಡೆ ಎಂಥ ಭಯಾನಕ ಯುದ್ಧ ತಂತ್ರ ಇತ್ತಲ್ವ. ಅದೇ ರೀತಿ ಕರ್ಕಾಟಕ ರಾಶಿಯವರು ಎಷ್ಟೇ ಮೃದುವಾಳಿ ಕಂಡ್ರೂ ವೃತ್ತಿಯಲ್ಲಿ ಅವರು ಅಧಿಪತಿಗಳಂತೆ ಆಳ್ತಾರೆ. ಪರದೆಯ ಮೇಲಿರುವ ಈ ಮಾಹಿತಿಯನ್ನು ಸ್ವಲ್ಪ ಗಮನಿಸಿ. ಚಂದ್ರ, ಜಲತತ್ವ ಮತ್ತು ಮಂಗಳನ ಪ್ರಭಾವ ಇವರ ವ್ಯಕ್ತಿತ್ವವನ್ನು ಅಸಾಧಾರಣವಾಗಿ ರೂಪಿಸುತ್ತೆ. ಆದರೆ ಈ ಗ್ರಹಗತಿಗಳ ಆಚೆಗೂ ಒಂದು ದೊಡ್ಡ ಅಚ್ಚರಿಯ ವಿಷಯ ಇದೆ. ಅದುವೇ ಇವರ ಅದ್ಭುತವಾದ ನೆನಪಿನ ಶಕ್ತಿ. ಯಾರಾದರೂ ಇವರಿಗೆ 10 ವರ್ಷಗಳ ಹಿಂದೆ ಒಂದು ಸಣ್ಣ ಭಾವನಾತ್ಮಕ ನೋವು ಕೊಟ್ಟಿದ್ರೂ ಸರಿ, ಆ ಘಟನೆಯ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇವರ ಮನಸ್ಸಿನಲ್ಲಿ ಹಾಗೇ ಪ್ರಿಂಟ್ ಆಗಿರುತ್ತೆ. ಆ ನೋವಿನ ಕಲೆ ಇವರ ಮನಸ್ಸಿನಿಂದ ಯಾವತ್ತೂ ಮಾಸುವುದಿಲ್ಲ. ನಂಬಿಕೆ ಮತ್ತು ದ್ರೋಹದ ವಿಚಾರಕ್ಕೆ ಬಂದಾಗ ಇವರ ರಿಯಾಕ್ಷನ್ ತುಂಬನೇ ಕಠಿಣವಾಗಿರುತ್ತೆ. ಆರಂಭದಲ್ಲಿ ಇವರು ನಿಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿಕೆ ಇಡ್ತಾರೆ. ಆದರೆ ಒಮ್ಮೆ ಆ ನಂಬಿಕೆಗೆ ದ್ರೋಹ ಬಗೆದರೆ ಕಥೆ ಮುಗೀತು ಅಂತಲೇ ಅರ್ಥ. ಆಗ ಶುರುವಾಗುತ್ತೆ ನೋಡಿ ಆ ಭಯಾನಕ ಮೌನ. ಇವರು ಕೂಗಾಡೋದಿಲ್ಲ, ಗಲಾಟೆ ಮಾಡೋದಿಲ್ಲ, ಬದಲಾಗಿ ತಮ್ಮ ಆ ಸುಡುವ ಮೌನವೆಂಬ ಅತ್ಯಂತ ಅಪಾಯಕಾರಿ ಆಯುಧವನ್ನ ಬಳಸ್ತಾರೆ. ದ್ರೋಹ ಮಾಡಿದವರ ಅಸ್ತಿತ್ವವನ್ನೇ ತಮ್ಮ ಜೀವನದಿಂದ ಶಾಶ್ವತವಾಗಿ ಅಳಿಸ್ಹಾಕ್ಬಿಡ್ತಾರೆ. ಕರ್ಕಾಟಕ ರಾಶಿಯವರಿಗೆ ತಮ್ಮ ಕುಟುಂಬವೇ ಸರ್ವಸ್ವ. ಪ್ರಿಯಾಂಕಾ ಚೋಪ್ರಾ ಅಥವಾ ಕತ್ರೀನಾ ಕೈಫ್ ಅವರಂಥ ದಿಗ್ಗಜರನ್ನ ನೋಡಿದಾಗ ಫ್ಯಾಮಿಲಿ ಮೇಲಿನ ಕಮಿಟ್ಮೆಂಟ್ ನಮಗೆ ಅರ್ಥ ಆಗತ್ತೆ. ನೋಡಿ, ಇವರಿಗೆ ಯಾರಾದರೂ ವೈಯಕ್ತಿಕವಾಗಿ ನೋವು ಮಾಡಿದ್ರೆ ಇವರು ಸುಮ್ಮನೆ ಸಹಿಸ್ಕೊಳ್ತಾರೆ. ಆದರೆ ಯಾರಾದರೂ ಇವರ ಮನೆಯವರನ್ನ, ಇವರು ಪ್ರೀತಿಸೋ ಜನರನ್ನ ನೋಯ್ಸೋಕ್ ಬಂದ್ರೆ ಮುಗೀತು. ಇವರು ಸಾಕ್ಷಾತ್ ಕಾಳಿಯಂತೆ ಅಥವಾ ರುದ್ರನಂತೆ ತಿರುಗಿ ಬೀಳ್ತಾರೆ. ಆ ನಿಸರ್ಗದತ್ತ ರಕ್ಷಣಾತ್ಮಕ ಕೋಪದೆದುರು ನಿಲ್ಲುವ ತಾಕತ್ತು ಯಾರಿಗೂ ಇಲ್ಲ. ಇಲ್ಲೊಂದು ಬಹಳ ಮುಖ್ಯವಾದ ಟ್ವಿಸ್ಟ್ ಇದೆ, ಸ್ವಲ್ಪ ಗಮನವಿಟ್ಟು ಕೇಳಿ. ಇವರ ಈ ಅತಿಯಾದ ಯೋಚನೆ, ಜಗತ್ತಿನ ಕಷ್ಟಗಳನ್ನೆಲ್ಲ ತಮ್ಮ ತಲೆ ಮೇಲೆ ಎಳೆದುಕೊಳ್ಳುವ ಈ ಗುಣ ಇದೆಯಲ್ಲ, ಅದು ನೇರವಾಗಿ ಇವರ ಆರೋಗ್ಯದ ಮೇಲೆ ದೊಡ್ಡ ಪೆಟ್ಟು ಕೊಡುತ್ತೆ. ಆಗಾಗ ಕಾಡುವ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹೊಟ್ಟೆಯ ತೊಂದರೆಗಳು ಕೇವಲ ಕಾಯಿಲೆಗಳಲ್ಲ, ಅವು ದೇಹವು ನೀಡುವ ಎಚ್ಚರಿಕೆಯ ಗಂಟೆಗಳು. ಯಾವಾಗ ಮಾನಸಿಕ ಒತ್ತಡ ಮಿತಿ ಮೀರುತ್ತದೋ ಆಗ ದೇಹವೇ ತಕ್ಷಣ ಯೋಗ, ಧ್ಯಾನ ಮತ್ತು ಶಾಂತಿಯ ಮೊರೆ ಹೋಗುವಂತೆ ಸೂಚನೆ ನೀಡುತ್ತದೆ. ಹಾಗಾದ್ರೆ ಇವರ ಆ ರಕ್ಷಣಾ ಕವಚ ಸಂಪೂರ್ಣವಾಗಿ ಒಡೆದು ಹೋದಾಗ, ಜೀವನವೇ ಮುಗಿದು ಹೋಯಿತು ಅಂತ ಅನಿಸಿದಾಗ ಏನಾಗತ್ತೆ? ಇಲ್ಲಿಯೇ ಇವರ ನಿಜವಾದ ಸ್ಫೂರ್ತಿಯ ಕತೆ ಇರೋದು. ಕರ್ಕಾಟಕ ರಾಶಿಯವರು ಎಷ್ಟು ಕೆಳಗೆ ಬೀಳುತ್ತಾರೋ ಅಷ್ಟೇ ರಾಕೆಟ್ ವೇಗದಲ್ಲಿ ಯಾರಿಗೂ ಊಹಿಸಲಾಗದ ರೀತಿಯಲ್ಲಿ ಮತ್ತೆ ಮೇಲೆದ್ದು ಬರ್ತಾರೆ.
ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನೇ ಸೋಲಿಸಿ ಮರಳಿದ ಯುವರಾಜ್ ಸಿಂಗ್ ಅವರ ಕಂಬ್ಯಾಕ್ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಸೋಲನ್ನು ಒಪ್ಪಿಕೊಳ್ಳದ ಆ ಅಸಾಧಾರಣ ಛಲ ಇವರೊಳಗಿನ ನಿಜವಾದ ನಾಯಕನನ್ನು ಜಗತ್ತಿಗೆ ಪರಿಚಯಿಸುತ್ತದೆ. ತುಂಬಾ ಜನ ಶನಿ ಸಾಡೆಸಾತಿ ಅಂದ್ರೆ ಸಾಕು, ಬೆಚ್ಚಿ ಬೀಳ್ತಾರೆ. ಇದೊಂದು ಕಠಿಣ ಶಿಕ್ಷೆ ಅಂತ ಅಂದ್ಕೊಳ್ತಾರೆ. ಆದ್ರೆ ವಾಸ್ತವವೇ ಬೇರೆ. ಕರ್ಕಾಟಕ ರಾಶಿಯವರಿಗೆ ಇದು ಕೇವಲ ಕಷ್ಟ ಕೊಡುವ ಕಾಲವಲ್ಲ, ಬದಲಾಗಿ ಅವರ ಇಡೀ ಜೀವನವನ್ನೇ ಬದಲಾಯಿಸುವ ಒಂದು ಅದ್ಭುತವಾದ ಪರಿವರ್ತನೆಯ ಹಂತ. ಈ ಸಮಯದಲ್ಲಿ ಎದುರಾಗುವ ಆರ್ಥಿಕ ಮತ್ತು ಮಾನಸಿಕ ಸವಾಲುಗಳು ಅವರಿಗೆ ದೊಡ್ಡ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸ್ತವೆ. ಆ ಕಷ್ಟದ ಕುಲುಮೆಯಲ್ಲಿ ಬೆಂದಮೇಲೆ ಇವರೊಬ್ಬ ಶಕ್ತಿಶಾಲಿ ನಾಯಕನಾಗಿ, ಸ್ಫೂರ್ತಿದಾಯಕ ಮಾರ್ಗದರ್ಶಿಯಾಗಿ ಹೊರಹೊಮ್ಮುತ್ತಾರೆ. ಇಷ್ಟೆಲ್ಲ ಆಳವಾದ ಸತ್ಯಗಳನ್ನು ತಿಳಿದ ಮೇಲೆ ಭವಿಷ್ಯದ ಒಂದು ಪ್ರಮುಖ ಮೈಲಿಗಲ್ಲು ಎದುರಾಗುತ್ತಿದೆ. ಅದೇ ಮೇ 2026. ಹೌದು, ಈ ನಿರ್ದಿಷ್ಟ ಅವಧಿಯು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರಲಿದೆ. ಆಡಂಬರಕ್ಕಿಂತ ಹೆಚ್ಚಾಗಿ ಆರ್ಥಿಕ ಭದ್ರತೆಯ ಕಡೆಗೆ, ಅಂದ್ರೆ ಫೈನಾನ್ಷಿಯಲ್ ಸೆಕ್ಯುರಿಟಿ ಕಡೆಗೆ ಸಂಪೂರ್ಣ ಗಮನ ತೀವ್ರವಾಗಿ ಹರಿಯುವ ಮತ್ತು ಭವಿಷ್ಯದ ಬುನಾದಿ ಗಟ್ಟಿಯಾಗುವ ಸಮಯವಿದು. 2026ರ ಮೇ ತಿಂಗಳ ಗ್ರಹಗತಿಗಳನ್ನು ಒಮ್ಮೆ ವಿಶ್ಲೇಷಣೆ ಮಾಡಿದರೆ 10ನೇ ಮನೆಯಲ್ಲಿರುವ ಸೂರ್ಯನು ವೃತ್ತಿಜೀವನದಲ್ಲಿ ಅತಿದೊಡ್ಡ ಗೌರವ ಮತ್ತು ಮಾನ್ಯತೆಯನ್ನು ತಂದುಕೊಡುತ್ತಾನೆ. ಆದರೆ ಗಮನಿಸಿ, ಮೇ 11ರ ನಂತರ ಮಂಗಳನ ಎಂಟ್ರಿ ಆಗ್ತಿದ್ದಂತೆ ಕೆಲಸದ ಜಾಗದಲ್ಲಿ ಒತ್ತಡ ಏಕಾಏಕಿ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳ ಜೊತೆ ಸಣ್ಣಪುಟ್ಟ ಸಂಘರ್ಷಗಳು ಬರಬಹುದು. ಈ ಸಮಯದಲ್ಲಿ ಅದ್ಭುತವಾದ ಸಾಧನೆ ಖಂಡಿತ ಸಾಧ್ಯವಿದೆ, ಆದರೆ ಅದಕ್ಕೆ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ಮತ್ತು ಅತಿಯಾದ ತಾಳ್ಮೆ ಅತ್ಯವಶ್ಯಕ. ಆ ನಿರ್ದಿಷ್ಟ ಸಮಯಕ್ಕಾಗಿ ಒಂದು ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನ ನೆನ್ಪಿಟ್ಕೊಳ್ಳೇಬೇಕು. ಕಷ್ಟಪಟ್ಟು ಸಂಪಾದಿಸಿದ ಆರ್ಥಿಕ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಟೈಮ್ನಲ್ಲಿ ನಿಮ್ಮ ಹತ್ತಿರದ ಸಂಬಂಧಿಕರೇ ಹಣದ ಸಹಾಯ ಕೇಳ್ಕೊಂಡು ಬರ್ಬೋದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಸ್ಪಷ್ಟ ಮುನ್ಸೂಚನೆಯ ಪ್ರಕಾರ ಈ ಅವಧಿಯಲ್ಲಿ ಯಾರಿಗಾದ್ರೂ ಸಾಲ ನೀಡಲು ಹೋದರೆ ನಿಮ್ಮ ಆರ್ಥಿಕ ಸ್ಥಿರತೆ ಅಲುಗಾಡುವ ಸಾಧ್ಯತೆಗಳಿವೆ. ಆದ್ದರಿಂದ ಈ ಸಮಯದಲ್ಲಿ ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳೋದು ಜಾಣತನ. ಇನ್ನು ಪ್ರೇಮ ಜೀವನದ ಕಡೆ ಬಂದ್ರೆ ಇದು ಕೇವಲ ಬಾಹ್ಯ ಅಥವಾ ದೈಹಿಕ ಆಕರ್ಷಣೆಗೆ ಸೀಮಿತವಾದದ್ದಲ್ಲ. ಇವರು ಸದಾ ಹುಡುಕುವುದು ಆಳವಾದ ಮಾನಸಿಕ ಭದ್ರತೆ ಮತ್ತು ಭಾವನಾತ್ಮಕ ನೆಲೆಯನ್ನು ಮಾತ್ರ. ಒಮ್ಮೆ ಇವರು ಪ್ರೀತಿಸಿದ್ರೆ ತಮ್ಮ ಸಂಗಾತಿಯನ್ನು ಹೆತ್ತವರಂತೆ ಪೋಷಿಸ್ತಾರೆ. ಇವರ ಈ ಸೂಕ್ಷ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ವೃಶ್ಚಿಕ ಅಥವಾ ಮೀನರಾಶಿಯವರ ಜೊತೆಗಿನ ಇವರ ಹೊಂದಾಣಿಕೆ ನಿಜಕ್ಕೂ ಒಂದು ಸುಂದರ ಕಾವ್ಯದಂತೆ ಇರುತ್ತದೆ. ಈ ಅದ್ಭುತವಾದ ವಿಶ್ಲೇಷಣೆಯ ಕೊನೆಯಲ್ಲಿ ನೀವೊಂದು ಸತ್ಯವನ್ನ ಯಾವತ್ತೂ ಮರೆಯಬಾರದು. ಆ ಶಕ್ತಿ ಯಾವಾಗಲೂ ನಿಮ್ಮ ಒಳಗೇ ಇರುತ್ತದೆ. ಹೊರಗಿನ ಆ ಮೃದುವಾದ ಕವಚದೊಳಗಿರುವ ಅಜೇಯ ಯೋಧನನ್ನು ಈ ಜಗತ್ತು ಗುರುತಿಸುವ ಸಮಯ ಈಗ ಬಂದಿದೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ಆ ಭಾವನಾತ್ಮಕ ಬೆನ್ನೆಲುಬಿನ ಬಗ್ಗೆ ನಿಮಗೆ ಸದಾ ಹೆಮ್ಮೆ ಇರಲಿ. ಈ ನಿಗೂಢ ಶಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಅಥವಾ ದೈನಂದಿನ ಜೀವನದಲ್ಲಿ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ಸಂಪರ್ಕದಲ್ಲಿರಿ. ನಿಮ್ಮೊಳಗಿನ ಆ ಅಡಗಿರುವ ನಿಜವಾದ ಶಕ್ತಿ ಸದಾ ಜಾಗೃತ